ಟು ಬಿಗ್ ಬಾಸ್ ಶೋ. ನಮ್ಮಲ್ಲಿ ಒಂದೇ ಒಂದು ದಿವಸ ಇನ್ ಕಳಿಸ್ರೆ ನಿಮ್ TRP ಏನಾದ್ರು ನನ್ಗೆ ಏನಾದ್ರು ಬಂದಿದೆ ನೀವು ಎಕ್ಕಡ ತಗೊಂಡ್ ಬರ್ಬೇಡ, ಒಡ್ಸ್ಕೊಳಕ್ ನಾವು ರೆಡಿ ಇದ್ದೀವಿ. ನಮಸ್ಕಾರ ಅಣ್ಣ. ಹ್ಞೂ ಅಣ್ಣ, ನೋಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆ ಅಣ್ಣ. ಹಾಂ, ಚೆನ್ನಾಗಿ ಬರ್ತಾ ಇದೆ ಅಣ್ಣ. ಇಷ್ಟ ಆಗ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ದಿವಸ ಇಷ್ಟ ಆಗ್ತಾರೆ ಕಣಣ್ಣ. ನೀವು ಕಂಡಿಡಿದು ಬಿಡ್ತೀರಪ್ಪ, ಅದಕ್ಕೆ ನಿಮ್ಮ ಹತ್ರ ಸಿಗಾಕಳಕ್ಕೆ ಭಯ ಆಗ್ತದೆ ನನಗೆ. ಅಣ್ಣ, ನೀವು ಈ ದಾರಿಯಿಂದ ಬಂದ್ರೆ ಆ ದಾರಿಯಿಂದ ಓಡೋಗ್ಬಿಡ್ತೀನಿ. ಹಾಗಾದ್ರೂ ಕೂಡ ಚೆನ್ನಾಗಿ ಬರ್ತಿದೆ ಕಣಣ್ಣ. ಪರವಾಗಿಲ್ಲ ಕಣಣ್ಣ. ಹ್ಞೂ ಅಣ್ಣ, ಪರವಾಗಿಲ್ಲ ಕಣಣ್ಣ. ದೇವರಣ್ಣ ಕನ್ನಡ ಹೇಳ್ತಾ ಇದ್ದೀನಿ ನಾನು. ಒಂದೇ ಮಾತು ಹೇಳೋದಣ್ಣ, ಪರವಾಗಿಲ್ಲ ಕನ್ನಡ. ನನಗೆ ಯಾಕೋ ದಮ್ಮು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ. ಯಾರು ಬರ್ತಿತ್ತಣ್ಣ ಗೊತ್ತಿಲ್ಲ. ನಾನು ಹೋಗಿದ್ರೆ ದಮ್ ಇರ್ತಿತ್ತೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಧೂಳು ಎಬ್ಬಿಸ್ತಿದ್ದೆ. ಆಗೋಯ್ತಲ್ಲಣ್ಣ, ವೈಟ್ ಕಾರ್ಡ್ ಎಂಟ್ರಿ ಆಗೋಯ್ತು. ಬರ್ತಾಯ್ತಾ? ಬರಂಗಿದ್ರೆ ಓದ್ತೀವಣ್ಣ. ನಮ್ಮಂಥ ಬಡವ್ರಿಗೆಲ್ಲ ಎಲ್ಲಣ್ಣ, ನಮ್ಮಂಥ ತಿಪ್ಪೇರವ್ರಿಗೆ, ನಮ್ಮಂಥ ಹುಚ್ಚುಮುಂಡವ್ರಿಗೆಲ್ಲ ಯಾರಣ್ಣ ಅವಕಾಶ ಕೊಡ್ತಾರೆ? ನಾನು ಓಪನಾಗಿ ಹೇಳ್ತೀನಿ ಕಣಣ್ಣ, ನಿಜ ನಮ್ಮನ್ನೆಲ್ಲ ತಡ್ಕೊಳ್ಳಲ್ಲ ಕಣಣ್ಣ. ಅಲ್ಲಿ ಅವ್ರನ್ನ ನಾವು ತಡ್ಕೊಳ್ಳಲ್ಲ, ಬಿಗ್ ಬಾಸ್ ನಮ್ಮನ್ನು ತಡ್ಕೊಳ್ಳಲ್ಲ, ಬಿಗ್ ಬಾಸ್ ನಾನು ತಡ್ಕೊಳ್ಳಲ್ಲ. ಹೋಗಿ ಎಲ್ಲ ಹೋಗ್ಬಿಟ್ಟು ಗೊಬ್ಬೆ ಬಿಡಿಸ್ಬಿಡ್ತೀನಿ ಅಷ್ಟೇ. ಇರೋದ್ರಲ್ಲಿ ಅಣ್ಣ ಗಿಲ್ಲಿ ಅವರು, ರಕ್ಷಿತ್ ಅವ್ರು ಇಷ್ಟ ಆಗ್ತಾರಣ್ಣ. ಹಾಂ, ಹಾಂ, ಒಂದು ಒಳ್ಳೆ ಮೆಚುರಿಟಿ ಇದೆ ಅನ್ಸುತ್ತಾ? ಹ್ಞೂ ಅಣ್ಣ, ಚೆನ್ನಾಗಿ ಆಡ್ತಿದ್ದಾಳೆ, ಖಡಕ್ಕಾಗಿ ಆಡ್ತಾ ಇದ್ದಾಳೆ. ಏನು ರೀಲ್ಸ್ ಮಾಡೋನೆಲ್ಲ ಏನೇನು ಅಂತಾರಲ್ಲ, ಅಲ್ಲಿ ಹೋದ್ಮೇಲೆ ದಮ್ಮು ತಾಕತ್ತು ಅನ್ನೋದು ಅಲ್ಲಿ ಗೊತ್ತಾಗ್ತೈತೆ ಬಿಗ್ ಬಾಸಲ್ಲಿ. ಅಣ್ಣ, ನಾನು ಓಪನಾಗಿ ಹೇಳ್ತಿದ್ದೀನಿ ಕಣಣ್ಣ, ಇವತ್ತು ಬಿಗ್ ಬಾಸ್ ಏನಾರು ರನ್ ಆಗ್ತೈತೆ ಅಂದರೆ ರೀಲ್ಸ್ ಅವರಿಂದನೇ ರನ್ ಆಗ್ತಿರೋದು ಕಣಣ್ಣ. ನಿಜವಾಗ್ಲೂ ರೀಲ್ಸ್ ಟ್ಯಾಲೆಂಟ್ಗಳಿಂದನೇ. ಆದರೂ ಅವ್ರೊಂದು ರೀಲ್ಸ್ ಮಾಡೋರು ಬರೀ ರೀಲ್ಸ್ಗೆ ಸೀಮಿತ ಆಗಿರಬಾರ್ದು. ಇವ್ರು ಬಿಗ್ ಬಾಸ್ಗೂ ಕರೆದಿದ್ದಾರಲ್ಲ ಅಣ್ಣ, ಬಿಗ್ ಬಾಸ್ ಅವ್ರಿಗೆ ಬಿಗ್ ಮನ್ಸ್ ಐತೆ ಕಣಣ್ಣ. ನಿಜ ಒಳ್ಳೇದು ಇದು. ನನಗೆ ಖುಷಿ ಆಯ್ತು ಇದು. ಈ ಥರ ರೀಲ್ಸ್ ಮಾಡೋನೆಲ್ಲ ಕರೆದು ಒಂದು ಒಳ್ಳೆ ವೇದಿಕೆ ಕೊಟ್ರಲ್ಲ, ಖುಷಿ ಆಯಿತು. ಈಗ ರೀಲ್ಸ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಇವರೇ ನಾನು 100 ಸಿನಿಮಾ ಮಾಡಿದ್ದೀನಿ ಅಂತಾರೆ. ಹಾಂ ಅಣ್ಣ, ಸಿನಿಮಾ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸಿನಿಮಾ ಅಂತಂದರೆ ದೇವರು ಅಂತ ಅಣ್ಣ. ದೇವರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಯಾಕಂದರೆ ಆ ಸಿನಿಮಾದಲ್ಲಿ ನಾವು ಇವಾಗ ಒಂದು 4-5 ಸಿನಿಮಾ ಮಾಡ್ತಾಯಿದ್ದೀವಿ. ದೇವ್ರ ದಯೆಯಿಂದ, ನಿಮ್ಮಂಥವ್ರ ಒಂದು ಆಶೀರ್ವಾದ, ಜನರುಗಳ ಪ್ರೀತಿ ಭಿಕ್ಷೆಯಿಂದ ಅದೇನು ಕಷ್ಟ ಅಂತ ನನಗೆ ಗೊತ್ತು ಕಣಣ್ಣ. 100 ಸಿನಿಮಾ ಅಂತ ನೀವು ಹೆಸರು ನಂಬರ್ ಹೇಳೋದಲ್ಲ ಕಣಣ್ಣ. ನಂಬರ್ ಯಾರು ಬೇಕಾದ್ರೂ ಹೇಳ್ತಾರೆ, ಅದಲ್ಲ ಕಣಣ್ಣ. ಅದ್ರಲ್ಲಿ ನಾವು ಪಾತ್ರಗಳನ್ನ ನಿಭಾಯಿಸ್ತೀವಿ, ಅದ್ರಲ್ಲಿ ಕಷ್ಟಪಡ್ತೀವಲ್ಲ, ಅದು ಇರೋದು ಮೇನ್ ಇರೋದು. ಆ ಪಾತ್ರಕ್ಕೆ ನಾವು ನಿಭಾಯಿಸ್ತೀವಲ್ಲ, ಅದು 100 ಸಿನಿಮಾ ಮಾಡಿದ್ರೆ 200 ಸಿನಿಮಾ ಮಾಡೋದು ಲೆಕ್ಕ ಬರೋದಿಲ್ಲ ಕಣಣ್ಣ. ನಾವು ಜನಗಳನ್ನ ಮನಸ್ಸನ್ನ ಗೆದ್ದಿತೀವ, ಅದೇ ನೀನು 100 ಸಿನಿಮಾ ಮಾಡಿದ್ರು ಕೂಡ ಜನಗಳ ಮನಸ್ಸನ್ನ ಗೆದ್ದಿತೀವಲ್ಲ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕಣಣ್ಣ. ಗೆಲ್ಲಬೇಕು. ಅಶ್ವಿನಿ ಅವ್ರು ಹೇಗೆ ಆಡ್ತಾರೆ? ಚೆನ್ನಾಗಿ ಆಡ್ತಾವ್ರಣ್ಣ. ಯಾಕೆ ಬೇಕಣ್ಣ ಆಮೇಲೆ ಮಾತಾಡೋಣ, ಆಮೇಲೆ ಕೇಸ್ ಹಾಕ್ಬಿಟ್ಟು ನಾವು ಆಮೇಲೆ ನಮ್ಮ ಬಡವರು ಬಗ್ಗರು ನಮ್ಮ ರಾಯರಿಕ್ಕಾಗಲ್ಲ, ಪೊಲೀಸರು ಮಾತು ಕೊಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಹೆಸರು ಎತ್ತಬೇಡ. ಮುಂದೆ ಆಲ್ರೆಡಿ ಕೇಸ್ ಹಾಕಿಸ್ಕೊಂಡು ಯಾಕೆ ಬೇಕಣ್ಣ? ಅಣ್ಣ ಒಂದಕ್ಕೆ ನಾನು ಹೇಳೋದಲ್ವಾ, 10 ಜೊತೆ ನೈಟಿ ತಗೊಂಡು ಏನಕ್ಕೆ ತಗೊಂಡೆ? ನಮ್ಮಂಥವ್ರನ್ನ ಕರೀತಾರೆ, ನಮ್ಮಂಥವ್ರನ್ನ ಬಿಗ್ ಬಾಸ್ ಕರೀತಾರೆ. 10 ಜೊತೆ ಹಂಗೆ ಪುಕ್ಸಟೆ ಬಂದ್ಬಿಡ್ತದ? ಬಿಗ್ ಬಾಸ್ ನಮ್ಗೆ ದುಡ್ಡು ಕೊಡ್ತಾರಾ? ಹಂಗಂತ ಹೇಳ್ತಾರೆ. ನಾವು ಏನು ಹೇಳಿದ್ವಾ ನಿಮ್ಗೆ 10 ಜೊತೆ ನೈಟಿ ತಗೊಳ್ರಿ ಅಂತ? ಏನೋ ನಮಗೂ ಒಂದು ಆಸೆ, ನಮ್ಮಂಥವ್ರು ಬಡವರು ಬಗ್ರು ಏನೋ ನಾವು 10 ಜೊತೆ ನೈಟಿ, ಪಂಚೆ ಟ್ರೋಲ್ ಆಯಿತು, ಪಂಚೆ ಇದಾಯಿತು, ನಮ್ಮ ನೈಟಿ ಬ್ರ್ಯಾಂಡ್ ಮಾಡೋದು ಬೇಡವಾ? ಬನೀನು ಇದಾಯಿತು. ನಾವು ನೈಟಿ ಹಾಕ್ಕೊಂಡ್ರೆ ತಪ್ಪೇನಣ್ಣ? ನೈಟಿ ಹಾಕ್ಕೊಂಡ್ರೆ ತಪ್ಪು, ನೈಟಿ ಹಾಕ್ಕೊಂಡ್ರೆ ತಪ್ಪಿಲ್ಲ. ನೈಟಿಯಲ್ಲೇ ಫುಲ್ಲು ಪಲ್ಟಿ ಹೊಡ್ಕೊಂಡು ಬಿಗ್ ಬಾಸ್ ಫುಲ್ಲು ರೋದನೆ ಕೊಡ್ತಾ ಇದ್ವಿ ಅಣ್ಣ. ಹುಚ್ಚಿಡಿಸ್ಬಿಡ್ತಿದ್ದೆ ಕಣ್ಣ ಅಷ್ಟೇ. ಅಣ್ಣ ಅದೇನು ಅರ್ಥ ಆಗ್ತಾ ಇರಲಿಲ್ಲ ಅಲ್ಲೋದ್ರು ಕೂಡ. ನಾನೇ ಅರ್ಥ ಆಗ್ತಿರ್ಲಿಲ್ಲ. ಅವ್ರನ್ನೆಲ್ಲ ನೋಡಿ ತಲೆ ಕೆರ್ಕೊಂಡು ನಿಜ ಅಣ್ಣ ಜಗಳ ಅಂತ ಮಾಡಕ್ ಗೊತ್ತಿರಲಿಲ್ಲ. ಹುಚ್ಚಿರಿಸ್ಬಿಡ್ತಿದ್ದೆ ಅಷ್ಟೇ. ಆ ರೇಂಜ್ಗೆ ಆ ಮಾನಿಗೊಂದು ದೊಡ್ಡ ನಮಸ್ಕಾರ ತಾಯಿ, ಹೋಗಿ ನಿನ್ನ ದೊಡ್ಡ ಕರ್ಕೊಂಬಂದ್ವಲ್ಲ ಅದು ತರ್ಕೋಬೇಕು. ಖುಷಿ ಆಗುತ್ತೆ. ಗೆಲ್ಬೇಕಣ್ಣ, ಬಡವ್ರ ಮಕ್ಳು ಗೆಲ್ಬೇಕು ಕಣಣ್ಣ. ದುಡ್ಡಿಲ್ದಿರೋರು ಗೆಲ್ಬೇಕು ಕಣಣ್ಣ. ದುಡ್ಡಿರೋರ್ಗೆ ಏನು ಕೊಡಬೇಕು? 50 ಲಕ್ಷ. ದುಡ್ಡಿಲ್ದವ್ರು ತಗೊಂಡೋಗ್ಲಿ ಬಿಡ್ರಿ, ಮನೆ ಮಟ್ಟ ಕಟ್ಕೊಂತಾರೆ, ಮದುವೆ ಗಿದ್ವೆ ಮಾಡ್ಕೊಂತಾರೆ. ಅಣ್ಣ ಅವೆಲ್ಲ ಹೇಳಕ್ ಹೋಗಲ್ಲ. ಯಾರ್ಯಾರು ಇದರಲ್ಲಿ ಎಷ್ಟೆಷ್ಟು ಐತಂತ ಯಾರಿಗೆ ಗೊತ್ತು ಅಣ್ಣ. ಗೆಲ್ಬೇಕು ಇವರು ನಮ್ಮ ರೀಲ್ಸ್ ಅವರೇ ಗೆಲ್ಬೇಕು ಕಣಣ್ಣ. ರಕ್ಷಿತಾ ಗೆಲ್ಬೇಕು, ಇಲ್ಲ ಗಿಲ್ಲಿಯವ್ರು ಗೆಲ್ಬೇಕು. ಗಿಲ್ಲಿಯವ್ರು ಕಷ್ಟದಿಂದ ಬಂದಿರೋರಣ್ಣ. ನಾವೊಂದು ತಿಪ್ಪೆಯಲ್ಲಿ ವಿಡಿಯೋ ಮಾಡ್ತೀವಿ ಅಂದ್ರೆ ದಮ್ಮು ತಾಕತ್ ನನಗೆ ಗೊತ್ತು ಅಣ್ಣ. ತಿಪ್ಪೆಯಲ್ಲಿ ನಿಂತ್ಕೊಂಡು ಮಾಡಿಬಿಡ್ಲಿ ಯಾವನಾರು ನೋಡೋಣ. ನೇರ ಮಾತಾಡಿದೆ, ಹುಚ್ಚು ಮುಂಡೆ ಅವಳು ತಿಕ್ಕಳು ಮುಂಡೆ ಹಂಗೆ ಮಾತಾಡ್ತಾಳೆ, ಹಿಂಗೆ ಮಾತಾಡ್ತಾಳೆ ಅಂತ ನಾನು ಗೊತ್ತಾಗಿ ಹೇಳ್ತೀನಿ. ಎಣ್ಣೆ ಹೊಡೆದ್ಬಿಟ್ಟು ವಿಡಿಯೋ ಮಾಡ್ತಾರೆ.
ಅಣ್ಣ ನೀನು ಇವಾಗ ಮಾತಾಡ್ತೀನಿ, ಎಣ್ಣೆ ಹೊಡೆದಿದ್ದೀನಿ ನಾನು, ದೇವಸ್ಥಾನ ಬಂದೆ, ದೇವರ ಸಾಕ್ಷಿ ಎಣ್ಣೆ ಹೊಡೆದಿನ ನಾನು, 90 ಹೊಡೆದಿದ್ದೀನ, 90 ಹಾಕ್ತೀನಿ ಅಂತ ಬಿಟ್ಟು 90ನೂ ಹಾಕ್ತೀನ ನಾನು. ಇಲ್ಲ ಕಣ್ಣಣ್ಣ, ಪಬ್ಲಿಕಲ್ಲಿ ಈಗಲೇ ನಿಲ್ಲಿಸೋ, ಟ್ರಾಫಿಕಲ್ಲಿ ನಿಂತ್ಕೊಳ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಆ ದಮ್ಮು ತಾಕತ್ತು ಅನ್ನೋದು ನನಗೆ ಐತೆ ಕಣ, ಬೈ ಬರ್ತು. ನೀವು ನಮ್ಮ ಅಪ್ಪನ ನೋಡಿಲ್ಲಣ್ಣ, ನಮ್ಮ ಅಪ್ಪ ನನಗಿಂತ 100 ಪಟ್ಟು ಜಾಸ್ತಿ. ಬ್ಲಡ್ ಒಂದೇ ಥರ ಅಲ್ವೇನಣ್ಣ, ಎಲ್ಲೋಗುತ್ತೆ ಅಣ್ಣ ತಪ್ಪು ನಂದ. ತುಂಬ ಕಮೆಂಟ್ಸ್ಗಳು ಬರುತ್ತೆ. ಬರ್ತವೆ ಅಣ್ಣ, ಬರ್ತವೆ, ಬರಲಿ ಪರವಾಗಿಲ್ಲ. ಅವ್ರು ಬೈದಷ್ಟು ನಾವು ಬದುಕೊಂತೀವಿ. ಇನ್ನೂ ಕೆಲವೊಂದು ಯೋಚನೆ ಮಾಡ್ಬೇಕಂದ್ರೆ ರೀಲ್ಸಲ್ಲಿ ಕೆಲವೊಂದು ಬಟ್ಟೆ ಅರ್ಧಂಬರ್ಧ ಬಟ್ಟೆ ಹಾಕೋ ರೀಲ್ಸ್ಗಳಿಗೆ ಅವ್ರು ಜಾಸ್ತಿ ಸಪೋರ್ಟ್ ಸಿಗುತ್ತೆ, ನಿಮ್ಮಂತರ ಸಪೋರ್ಟ್ ಸಿಗಲ್ಲ ಅನ್ಸುತ್ತೆ. ಅಣ್ಣ ಇಲ್ಲ ಕಣ್ಣ, ಹಂಗೆಲ್ಲ ಏನಿಲ್ಲ. ಅವ್ರದ್ದೊಂಥರ ಸಪೋರ್ಟು, ನಮ್ದೊಂಥರ ಸಪೋರ್ಟು. ಒಂದು 54 ಮಿಲಿಯನ್ ಓಡಿದೆ ಅಂತಂದರೆ ಅದನ್ನೇ ಇನ್ನೊಂದ್ಸತಿ ಅಪ್ಲೋಡ್ ಮಾಡಿದಾಗ 35 ಮಿಲಿಯನ್ ಓಡೈತೆ. ಆಲ್ ಓವರ್ ಕರ್ನಾಟಕ, ಇಂಡಿಯಾ ದಾಟಿ, ಬಾರ್ಡ್ರ್ ದಾಟಿ ಹೋಗೈತೆ ಅಂತಂದರೆ ಅದು ನನ್ನ ದಮ್ಮು, ಅದು ನನ್ನ ತಾಕತ್ತು. ಬಟ್ಟೆನೇ ಬಿಚ್ಚಬೇಕಂತ ಏನಿಲ್ಲ ಅಣ್ಣ. ಕಂಟೆಂಟು, ಕಾದಂಬರಿ ಎಲ್ಲ ಬೇಕು ಅಂತಂದರೆ, ಸಿಗಬೇಕು ಅಂದರೆ, ರೀಚ್ ಆಗಬೇಕಂದ್ರೆ ಬಟ್ಟೆನೇ ಬಿಚ್ಚಬೇಕನ್ನೋದು ಏನಿಲ್ಲ ಕನ್ನಡ. ಇವಾಗ USA ನೋಡ್ತಾರೆ, ಮಲೇಷ್ಯಾದಿಂದ ಮೆಸೇಜ್ ಮಾಡ್ತಾರಂತಂದರೆ ನಾನು ತಿಕ್ಲಿ ಥರ ಮಾಡ್ತೀನೋ, ಉಚ್ಚಿ ಥರ ಮಾಡ್ತೀನೋ, ಅಲ್ಲಿವರೆಗೂ ರೀಚ್ ಆಗ್ತಾ ಇದೆಯಾ ಅಷ್ಟೇ ಕನ್ನಡ. ತಿಪ್ಪೆಯಿಂದ ಬಂದವಳು ತಿಪ್ಪೆಯಲ್ಲೇ ಮಾಡ್ತೀನಿ. ನಾನು ನಾಳೆ ದಿವಸ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ನಾನು ತಿಪ್ಪೆನ ಬಿಟ್ಟು ನಾನು ವಿಡಿಯೋ ಮಾಡಲ್ಲ. ಇದು ನೀವು ಕರ್ಕೊಂಡ್ರೆ ಬಿಡ್ರಿ ಅಣ್ಣ. ಅವಳೇನೋ ತಿಪ್ಪೆಯಲ್ಲಿ ಮಾಡ್ತಾಳೆ, ಅವಳು ತಿಪ್ಪೆಯಲ್ಲಿ ಮಾಡ್ತಾಳೆ, ಇವಳನ್ನೆಲ್ಲ ಹೆಂಗೆ ಸಿನಿಮಾಗೆ ತೊಗೊಳ್ಳೋದು ಅಂತ ಕೆಲವು ದೊಡ್ಡ ಡೈರೆಕ್ಟ್ರುಗಳು ಅಂದ್ಕೊಂಡಿಲ್ಲ. ಇವಾಗ 5 ಮೂವಿ ಏನು ನನಗೆ ಆಫರ್ ಸಿಕ್ಕಿದೆ ಅಣ್ಣ, ಇಲ್ಲಲ್ಲ ತೋರಿಸೋದು, ಅಲ್ಲಿ ತೋರಿಸ್ತೀನಿ. ಬೆಳ್ಳಿ ತೆರೆ ಮೇಲೆ ಮಿಂಚ್ತೀವಲ್ಲ ನಾವು, ಬೆಳಗಿಲ್ಲ ಅಂದ್ರೆ ಬೆಳ್ಳಿ ತೆರೆ ಮೇಲೆ ಮಿಂಚ್ತೀವಲ್ಲ ಕನ್ನಡ, ಆವಾಗ ಕನ್ನಡ ಅಲಾಗ್ ಬುಲಕ್ಕು, ಅಣ್ಣಮ್ಮನ ಡಿಸ್ಕು, ಆನೆಕಲ್ ರಸ್ಕಲ್ ಕೊಡಿಸ್ತೀನಿ ನಾನು. ಬೆಳ್ಳಿ ಥರ ಮೇಲೆ ಫಿಕ್ಸ್ ಆಗ್ತೀನಿ, ಸೂಪರಾಗಿ ಕಾಣಿಸ್ಕೊಂತೀನಿ ಅಣ್ಣ. ಬೀಟ್ ಪೊಲೀಸ್ ಇವಾಗ ಬರುತ್ತೆ. ಇವಾಗ ಏನಿದ್ದೀನಿ, ಇವಾಗ ಹುಚ್ಚಿ ಥರ ಮಾತಾಡ್ತೀನಿ, ತದ್ ವಿರುದ್ಧ ಫುಲ್ಲು. ಬೀಟ್ ಪೊಲೀಸಲ್ಲಿ ಏನೋ ನನ್ನ ಮಕ್ಕಳ್ರ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬಿಡ್ತೀನಿ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಗಂಗನ ಹೆಸ್ರು ಕೇಳಿದ್ದೀರಾ? ವನಕೆ ಗಂಗನ ಹೆಸ್ರು ಕೇಳಿದ್ದೀರಾ? ನನ್ನ ಸರ್ಕಾರಲ್ಲೇ ಯಾವನು ಕೂಡ ಸೊಪ್ಪು ಮಾಡೋ ಸುವಾರ್ ನನ್ನ ಮಕ್ಳು ಇರಬಾರ್ದು. ಇದೊಂದೇ ಡೈಲಾಗ್ ಅಣ್ಣ ಹೇಳ್ತೀನಿ, ಬಿಟ್ ಪೊಲೀಸ್ ಸಿನಿಮಾದು. ಸ್ವಲ್ಪ ಸಪ್ಪೈತಣ್ಣ, ಉಪ್ಪು ಕಡಿಮೆ ಆಯ್ತು. ಏನೋ ಒಂದು ಗಿಮಿಕ್ ಮಾಡ್ಬೇಕಣ್ಣ, ಏನೋ ಒಂದು ತರಲೆ ಮಾಡಬೇಕು ಕಣಣ್ಣ. ಏನಾದರೂ ಒಂದು ಗಿಮಿಕ್ ಮಾಡೋರ್ನ ಒಳಗಡೆ ಬಿಡಬೇಕು ಕಣ, ತಾಕತ್ತು. ಬಿಟ್ಟಿದ್ದಾರಣ್ಣ ಅಣ್ಣ, ಅವ್ರು ಹಂಗೋಗಿ ಹಿಂಗೆ ಬರ್ತಾವ್ರೆ, ಅತಿಥಿಗಳ ಥರ ಕರ್ಸ್ಕೊಂಡವ್ರೆ. ನಮ್ಮನ್ನು ಒಂದೇ ಒಂದು ದಿವಸ ಓಪನ್ ಚಾಲೆಂಜ್ ಟು ಬಿಗ್ ಬಾಸ್ ಶೋ. ನಮ್ಮನ್ನು ಒಂದೇ ಒಂದು ದಿವಸ ಹಿಂಗೆ ಕಳಿಸ್ರಿ. ನಿಮ್ಮ TRP ಏನಾದರೂ ನಮ್ಗೆ ಏನಾದರೂ ನಿಮ್ಗೆ ಬಂದಿರೋದು, ನೀವು ಎಕ್ಕಡ ತಗೊಂಡು ಹೊಡೆದ್ಬಿಡೋಣ, ಹೊಡೆಸ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ನಿಮ್ಗೇನೋ ನಾವು ಮೋಸ ಮಾಡಲ್ಲ ಕನ್ನಡ. ಗಂಗಕ್ಕನ್ನ ಬಿಗ್ ಬಾಸ್ ಒಳಗೆ ಕರ್ಕೊಂಡಿದ್ದೀವಿ, ಅಥವಾ ಬೇರೆ ಏನೋ ರೀಲ್ ಸ್ಟಾರ್ ನಮ್ಗೆ ಬಿಗ್ ಬಾಸ್ ಒಳಗೆ ಕರ್ಕೊಂಡಿದ್ದೀವಿ ಅಂದ್ರೆ ಅಣ್ಣ ಡಿಸ್ಕ್ ನಾವು ಅಲ್ಲಿ ಏನು ಅಲಕ್ ಬುಲಕ್ ಮಾಡೇ ಮಾಡ್ತೀವಿ ಕನ್ನಡ. ಅದೇನೋ ಚಿತ್ರಣ ಆಗೋಗ್ಬಿಡ್ಲಿ ಕನ್ನಡ. ನಮ್ಮಂತವನ್ನ ತಗೊಳ್ಳಲ್ಲ ಕನ್ನಡ. ತಗೊಂಡಿದ್ದಾರಣ್ಣ ಅವರು. ಏನು ಗೊತ್ತಾ, ಇವಾಗ ಏನು ಹೇಳ್ತಾರೆ ಅಂದರೆ ಕಂಟೆಂಟ್ ಮಾಡಬೇಕು, ಒಳ್ಳೆ ಕಂಟೆಂಟ್ ಇರಬೇಕು, ಆ ಥರ ಇದು ಮಾಡ್ತಾ ಇದ್ದಾರೆ. ನಾನು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಪ್ಪ. ನಮಗೂ ಏನೋ 3.5 ಲಕ್ಷ ಸುಮ್ಮನೆ ಫಾಲೋ ಮಾಡ್ತಾರಂದ್ರೆ ಸುಮ್ಮನೆ ಜನ ಫಾಲೋ ಮಾಡೋದಿಲ್ಲ. ಲೈಕ್ ಕೊಡ್ತಾರಂದ್ರೆ ಸುಮ್ಮನೆ ಜನ. ನಮಗೆ ಒಂದು ಹ್ಯಾಪಿ ಬರ್ತ್ಡೇ ವಿಡಿಯೋಗೆ 1.5 ಮಿಲಿಯನ್ ಲೈಕ್ ಕೊಡ್ತಾರಂದ್ರೆ ಸುಮ್ಮನೆ ಕೊಟ್ಬಿಡ್ತಾನಾ ಲೈಕು? 1.5 ಮಿಲಿಯನ್ನು, 4 ಮಿಲಿಯನ್ ವ್ಯೂಸು ಶೇರ್ ಆಗಿದೆ ಅಂದರೆ ಸುಮ್ಮನೆ ಶೇರ್ ಮಾಡಿಬಿಡ್ತಾನಾ? ನಾವು ಕಂಟೆಂಟ್ ಕ್ರಿಯೇಟರ್ಸೇ.